ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರಿಗೆ ಶ್ರೀ ಗಂಗಾ ಪುರುಷ ಸಾಮ್ರಾಟ್ ಪುರುಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ನಿಜವಾಗಲೂ ಈ ನಮ್ಮ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಒಂದು ಭಾಳ ಅದ್ಭುತವಾದ ಕೊಡುಗೆ, ಅದ್ಭುತವಾದ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಾಳ ನೀರಾವರಿಯಲ್ಲಿ ಆಗಿರ್ಬೋದು, ರೈತರ ಬಗ್ಗೆ ಆಗಿರ್ಬೋದು, ಇಷ್ಟೊಂದು ಕಾಳಜಿರಿಯ ವ್ಯಕ್ತಿ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಅದು ದೇವೇಗೌಡರು ಮಾತ್ರ. ಅವ್ರನ್ನ ಬಿಟ್ಟರೆ ಬೇರೆ ಯಾವ ನಾಯಕನಿಲ್ಲ. ಇನ್ನು 50 ವರ್ಷ ಹೋದರೂ ಕೂಡ ಅವ್ರು ಮಾಡಿರೋಂಥ ಕೆಲಸಗಳನ್ನು 10 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಮಾಡೋಕ್ಕಾಗಲ್ಲ. ಇನ್ನೂ ಮಾಡ್ತಾನೆ ಇದ್ದಾರೆ. 2 ಸತಿ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಗೊತ್ತಾಯ್ತು. ಇನ್ನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲೇ. ಆದರೂ ಕೂಡ ಇವರು ಕೇವಲ ಬರೀ 11 ತಿಂಗಳು ಮುಖ್ಯಮಂತ್ರಿಗಳು, 14 ತಿಂಗಳು ಪ್ರಧಾನಮಂತ್ರಿಗಳು ಆಗಿ ಇವತ್ತು ಇಷ್ಟು ವರ್ಷ ಆದರೂ ಕೂಡ ಅವರ ಕೆಲಸಗಳು ನಮ್ಮ ಕಣ್ಣು ಮುಂದೆ ಕೊಂಡಾಡ್ತಾ ಇದ್ದಾವೆ. ಅವರ ಕೆಲಸನೇ ಇವತ್ತು ಅವರನ್ನು ಮಾತಾಡಿಸ್ತಾ ಇದೆ. ಅವರು ಮಾತಾಡಿಸ್ತಾ ಇಲ್ಲ, ಅವ್ರ ಕೆಲಸಗಳು ಅವ್ರ ಬಗ್ಗೆ ಮಾತಾಡಿಸ್ತಾ ಇದ್ದಾವೆ. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ನಿಮಿಷ ಒಂದು ವಿಡಿಯೋ ಇದೆ, ಒಂದೇ ಒಂದು ನಿಮಿಷ ದಯವಿಟ್ಟು ನೋಡ್ಕೊಂಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹರದನಹಳ್ಳಿಯ ಹಾಸನ ಜಿಲ್ಲೆಯ ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಬೆಳೆದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಿಗೆ ದೇವೇಗೌಡರವರಿಗೆ ನಿಜವಾಗ್ಲೂ ಇವತ್ತು ಶ್ರೀ ಗಂಗಾ ಪುರುಷ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಭಾಳ ಹೆಮ್ಮೆ ಪಡುವಂಥ ವಿಷಯ. ನಿಜವಾಗ್ಲೂ ಇವರು ಮಾಡಿರ್ತಕ್ಕಂಥ ಕೆಲಸಗಳು ಇನ್ನು ಈ ನಮ್ಮ ದೇಶದಲ್ಲಿ ನಮ್ಮ ಕಣ್ಮುಂದನೇ ಇದ್ದಾವೆ. ಇವರು ಮಾಡಿರೋ ಕೆಲಸಗಳು, ಇವರು ಮಾಡಿರೋ ರಾಜಕೀಯ ಅದ್ಭುತ. ನಿಜವಾಗ್ಲೂ ನಮ್ಮ ದೇಶದ ಒಂದು ರೈತರ ಬಗ್ಗೆ, ನೀರಾವರಿ ಬಗ್ಗೆ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇಶದಲ್ಲಿ ಅದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮಾತ್ರ. ನೀರಾವರಿ ಬಗ್ಗೆ, ರೈತರ ಬಗ್ಗೆ ಭಾಳ ಅದ್ಭುತವಾದ ವಿಚಾರಗಳು ನಮ್ಮ ಈ ದೇವೇಗೌಡರ ಹತ್ರ ಭಾಳ. ಇಷ್ಟು ವರ್ಷ ಆದರೂ ಕೂಡ, 93 ವರ್ಷ ಆದರೂ ಕೂಡ ನಮ್ಮ ರೈತರ ಬಗ್ಗೆ, ನಮ್ಮ ರಾಜ್ಯದ ರೈತರ ಬಗ್ಗೆ, ನಮ್ಮ ದೇಶದ ರೈತರ ಬಗ್ಗೆ ಭಾಳ ಅದ್ಭುತವಾದ ಕಾಳಜಿ ಇಟ್ಕೊಂಡು ಇವತ್ತು ಕೂಡ ಇವರು ಆ ಅಸೆಂಬ್ಲಿಲಿ ಅಧಿವೇಶನದಲ್ಲಿ ನೀರಾವರಿ ಬಗ್ಗೆ, ನೀರಿನ ಬಗ್ಗೆ, ನೀರು ಯಾವ ರೀತಿ ಉಪಯೋಗಿಸ್ಕೋಬೇಕು, ನೀರು ಹೆಂಗೆ ತರಬೇಕು ಅಂತಂದೇಳಿ ಭಾಳ ನೀರಿನ ಬಗ್ಗೆ ಇವರು ಅರಿದು ಕುಡಿದಿದ್ದಾರೆ. ಏಕೈಕ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ನೀರಿನ ಬಗ್ಗೆ ಗೊತ್ತಿರೋದಂದರೆ, ನೀರು ಯಾವ ರೀತಿ ತರಬೇಕು ನಮ್ಮ ದೇವೇಗೌಡರಿಗೆ ಮಾತ್ರ ಗೊತ್ತಿರೋದು. ನಿಜವಾಗ್ಲೂ ಇಂಥವ್ರನ್ನ ಪಡೆದಿರೋದು ನಾವು ಧನ್ಯ. ನೋಡಿದ್ರಲ್ಲ, ನಮ್ಮ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ರೈತರ ಪರ ಆಗಿರ್ಬೋದು, ನೀರಿನ ಪರ ಆಗಿರ್ಬೋದು, ರೈತರಿಗೆ ನೀರು ಯಾವ ರೀತಿ ಕೂಡಿಟ್ಕೋಬೇಕು, ಯಾವ ರೀತಿ ಮಾಡಬೇಕು, ನದಿಗಳಾಗಿರ್ಬೋದು, ಮತ್ತು ಇನ್ನೇನು ಕಾಲುವೆಗಳಾಗಿರ್ಬೋದು, ಭಾಳ ಅದ್ಭುತವಾದ ವಿಚಾರಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂದರೆ ಅದು ನಮ್ಮ ಕರ್ನಾಟಕದ ದೇವೇಗೌಡರು ಮಾತ್ರ. ಇನ್ನು ಇವರು ಬಿಟ್ಟರೆ ನೀರು ಯಾವ ರೀತಿ ಕೂಡಿಟ್ಕೋಬೇಕು, ಯಾವ ರೀತಿ ನಮಗೆ ನೀರು ತಗೋಬೇಕು, ಹೆಂಗೆ ತಗೋಬೇಕು ಅನ್ನೋದು ಗೊತ್ತಿರೋದು ಅದು ದೇವೇಗೌಡರಿಗೆ ಮಾತ್ರ. ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಬುಡಂಗಿಗಳೇ, ಎಲ್ಲ ಪೊಂಗುದಾಸ್ಗಳೇ, ಯಾರಿಗೂ ಗೊತ್ತಿಲ್ಲ ಅದು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು. ಎಷ್ಟು ಅವರು ಮಾಡಿರ್ತಕ್ಕಂಥ ಕೆಲಸನೇ ನಮ್ಮ ಕಣ್ಣು ಮುಂದೆನೇ ಇದೆ. ದೇವೇಗೌಡರು ಮಾಡಿರ್ತಕ್ಕಂಥ ಕಣ್ವ ಡ್ಯಾಮ್ ಆಗಿರ್ಬೋದು, ಹೇಮಾವತಿ ಡ್ಯಾಮ್ ಆಗಿರ್ಬೋದು, ಆಲಮಟ್ಟಿ ಡ್ಯಾಮ್ ಆಗಿರ್ಬೋದು, ಹೆಚ್ಚಿಸಿರೋದು. ಮತ್ತು ಯಾವುದೂ ಜಾತಿ ಧರ್ಮಗಳಿಗೆ ಅದು ಸೀಮಿತ ಆಗಿಲ್ಲ, ಯಾವುದೇ ಜಾತಿಗೂ ಕೂಡ ಸೀಮಿತ ಆಗಿಲ್ಲ. ಎಲ್ಲ ಜಾತಿಗಳಿಗೂ ಸಮಾನವಾದ ಮೀಸಲಾತಿ ತಂದುಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ದೇವೇಗೌಡರು. ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ, ಅವ್ರನ್ನ ಮೆಚ್ಚಿಸೋಕ್ಕೂ ಹೇಳ್ತಾ ಇಲ್ಲ. ನಮ್ಮ ಕಣ್ಣು ಮುಂದಿರ್ತಕ್ಕಂಥ ಕೆಲಸಗಳು, ಅವ್ರ ಕೆಲಸಗಳು ಇವತ್ತು ನಮ್ಮನ್ನು ಮಾತಾಡೋಂಗೆ ಮಾಡಿದ್ದಾವೆ. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೂ ನಿಜವಾಗ್ಲೂ ನಾವು ಕೂಡ ಪುಣ್ಯ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಇಂಥ ವ್ಯಕ್ತಿನ ಪಡೆದಿರೋದಕ್ಕೆ ನಮ್ಮ ಕರ್ನಾಟಕನೂ ಕೂಡ ಪುಣ್ಯ ಪಡೆದಿದೆ. ನಮ್ಮ ಉತ್ತರ ಕರ್ನಾಟಕದವರು ನೆನೆಸ್ಕೋಬೇಕು. ಇವತ್ತು ತೊಳ್ಕೊಳಕ್ಕೆ ನೀರು ಇರ್ತಾ ಇರಲಿಲ್ಲ. ಅವ್ರು ಏನಾರ ಕೃಷ್ಣ ಮೇಲ್ದಂಡೆ ನೀರು ಯೋಜನೆ ಇದೆಲ್ಲ ಮಾಡಲಿಲ್ಲ ಅನ್ನೋದ್ರೆ ಮುಕ್ಕಳು ತೊಳ್ಕೊಳಕ್ಕೂ ನೀರು ಇರ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿ ಇರೋದು ಉತ್ತರ ಕರ್ನಾಟಕಕ್ಕೆ. ಇವತ್ತು ಯಾವ ನಾಯಕನೂ ಬರೇ ಪುಂಗಿ ಊದ್ಬಿಟ್ಟು ಹೋಯ್ತಾರೆ, ಏನೂ ಮಾಡ್ತಾ ಇಲ್ಲ. ಅಧಿಕಾರ ಇದ್ದರೂ ಕೂಡ ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಬರೀ ಇವರು BJP ಸರ್ಕಾರನ ತೆಗಳ್ಕೊಂಡು ರಾಜಕೀಯ ಮಾಡ್ತಾಯಿದ್ರೆ ಹೊರತು ನಾವೇನು ಮಾಡಬೇಕು, ಅವ್ರು ಏನಾರ ಯಾಕೆ ಮಾಡ್ಕೊಳ್ಳಿ, ನಾವೇನು ಮಾಡಬೇಕು ಅಂತಂದು ಹೇಳಿ ಮಾಡ್ತಾ ಇಲ್ಲ. ಬರೀ ನೀರಾವರಿ ಭಾಳ ಅದ್ಭುತವಾದ ಯೋಜನೆಗಳಿದ್ದಾವೆ, ಅವನ್ನ ಯಾರೂ ಮಾಡ್ತಾ ಇಲ್ಲ.
ಬರೀ ಪುಂಗಿ ಬಿಟ್ಕೊಂಡೇ ಹೋಗ್ತಿದ್ರೆ ಹೊರತು ನಾವು ಯಾವ ಭಾಗದಲ್ಲಿ ನೀರು ಯಾವ ರೀತಿ ಕೂಡಿಟ್ಕೋಬೇಕು, ಆ ನೀರನ್ನು ಕೆರೆಗಳಿಗೆ ಯಾವ ರೀತಿ ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ಬರೀ ಪುಂಗಿ ಓದಿದ್ದು. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ MLAಗಳು MP ಗಳು ಏನೇನೇನಕ್ಕೂ ಪ್ರಯೋಜನ ಇಲ್ಲ. ಇವು ಅಂತೂ ಒಂಥರ ಎಮ್ಮೆಗೊಡ್ಡುಗಳಿದ್ದಂಗೆ, ಏನು ಪ್ರಯೋಜನ ಇಲ್ಲ ರೀ. ಎಷ್ಟು ಕೆಲಸ ಇದೆ ರೀ ಉತ್ತರ ಕರ್ನಾಟಕದಲ್ಲಿ, ಏನು ಮಾಡಲ್ಲ. ಬರೀ ಒಣ ರಾಜಕೀಯ ಮಾಡ್ತಾರೆ, ಬರೀ ಒಣ ದಿಮಾಕ್ ಮಾಡ್ತಾರೆ, ಬರೀ ಒಣ ಕೆಲಸಗಳೇ, ಬರೀ ಕೆಲಸಕ್ಕೆ ಬರದವೇ ಮಾತಾಡೋದು, ಕೆಲಸಕ್ಕೆ ಬರದ ವಿಚಾರಗಳು, ಬರೀ ಹಣ ಆಸ್ತಿ ಮಾಡಿದರೆ ಹೊರತು ಉತ್ತರ ಕರ್ನಾಟಕದಲ್ಲಿ ಇವರು ಸ್ವಂತ ಮಾಡಿರ್ತಕ್ಕಂಥ ಕೆಲಸಗಳು ಏನಿಲ್ಲ. ಒಂದು ಸರಿಯಾದ ರೋಡ್ಗಳು ಮಾಡಲ್ಲ, ಒಂದು ಆಸ್ಪತ್ರೆಗಳು ಮಾಡಲ್ಲ, ಒಂದು ಶಾಲೆ ಕಾಲೇಜುಗಳು ಸರ್ಕಾರದ ಉಳಿಸ್ತಾ ಇಲ್ಲ. ಬರೀ ಇವರೆಲ್ಲ ಮಾಡ್ಕೊಂಡು ಕೂತಿದ್ದಾರೆ ಹೊರತು ನಿಜವಾಗ್ಲೂ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ. ಇವ್ರದ್ದಾಗಿರ್ತಕ್ಕಂಥ ಒಂದು ಮಾಲ್ ಇಲ್ಲ, ಒಂದು ಅಪಾರ್ಟ್ಮೆಂಟ್ಸ್ ಇಲ್ಲ, ಒಂದು ಶಾಲೆ ಕಾಲೇಜುಗಳು ಮಾಡ್ಕೊಂಡಿಲ್ಲ. ಇವರು ಸಾರ್ವಜನಿಕರಿಗೋಸ್ಕರ ಇವತ್ತು ಹಾಸನ ಜಿಲ್ಲೆ ಇಡೀ ರಾಜ್ಯಕ್ಕೇ ಒಂದು ಹೆಮ್ಮೆ ಅದು. ಹಾಸನ ಜಿಲ್ಲೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಇವಾಗ ನಿನ್ನೆ ಬಂದ ಪುಡಂಗುಗಳೆಲ್ಲ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಸನ ಇವತ್ತೇನು ಅಭಿವೃದ್ಧಿ ಆಗಿದೆ, ಹಾಸನದಲ್ಲಿ ಇವತ್ತೇನೋ ದೊಡ್ಡ ಬಿಲ್ಡಿಂಗ್ಗಳಿದಾವಲ್ಲ, ಅದಕ್ಕೆಲ್ಲ ಕಾರಣ ಯಾರು ಅಲ್ಲ, ದೇವೇಗೌಡರು ಮತ್ತು ನಮ್ಮ ರೇವಣ್ಣವರು, ಇವರಿಬ್ಬರೇ ಅದಕ್ಕೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಗೊತ್ತಾಯ್ತಾ? ಅವರ ಮೊಮ್ಮಕ್ಕಳು ಮಾಡಿರೋದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಮಾಡಿದವರು ಮಣ್ತಿನ ಕೆಲಸ ಮಾಡ್ಕೊಂಡು ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಒಳ್ಳೇದಾಗಲಿ. ನಮಸ್ಕಾರ. ಜೈ ಕರ್ನಾಟಕ. ಮತ್ತೆ